ಓಂ ನಮೋ ವೆಂಕಟೇಶಾಯ. ಈ ವಿಡಿಯೋ ಪಾರ್ಟ್ 2 ವಿಡಿಯೋನ ಕಂಟಿನ್ಯೂಯೇಷನ್ ವಿಡಿಯೋ ಇದಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ತಿರುಮಲದಲ್ಲಿರುವ ಪುಣ್ಯ ಸ್ಥಳಗಳನ್ನು ನೋಡಿ ಈಗ ನಾವು ತಿರುಪತಿಗೆ ಹೊರಟಿದ್ದೀವಿ. ಸೊ ಈ ವಿಡಿಯೋನ ನಾನು ಮಾಡೋದು ತುಂಬಾ ಲೇಟ್ ಆಯಿತು. ಸೊ ಸ್ವಲ್ಪ ಬ್ಯುಸಿ ಇದೆ, ಕಾರಣಾಂತರದಿಂದ ನನಗೆ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ನೆಕ್ಸ್ಟ್ ಇಂದ ನಾನು ಕಂಟಿನ್ಯೂಯೇಷನ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ತಿರುಪತಿಯಿಂದ ಹೊರಟು ಈಗ ನಾವು ಕಪಿಲ ತೀರ್ಥಂ ಅಲ್ಲಿಗೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾವು ತಿರುಪತಿಗೆ ಸಮೀಪದಲ್ಲಿರುವ ಪುಣ್ಯ ಸ್ಥಳಗಳನ್ನು ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ಇಲ್ಲಿ ನಾವು ಒಂದು ಏನು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ತಿರುಪತಿ ಹತ್ತಿರದಲ್ಲಿ ಇರುವ ದೇವಸ್ಥಾನಗಳನ್ನು ನೋಡಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ನಾವಿಲ್ಲಿ ಬಂದಿರೋದು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು. ಸೊ ಇಲ್ಲೂ ಕೂಡ ಟ್ಯಾಕ್ಸಿನ ನಾವು ಬುಕ್ ಮಾಡಬೇಕಾದ್ರೆ ನಾವು ಅವ್ರ ಹತ್ರ ಮಾತಾಡಿಕೊಂಡು ಎಷ್ಟು ಯಾವ ಪ್ಲೇಸ್ಗಳನ್ನ ಕವರ್ ಮಾಡ್ಕೋಬೇಕು ಅಂತ ನಾವು ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ ನಾವು ಹೊರಟಿದ್ದು. ಸೊ ನಾವಿಲ್ಲಿ 5,000 ಅರೌಂಡ್ 5,000 to 6,000 ಒಳಗೆ ನಾವು ಅಮೌಂಟ್ನ ಕೊಟ್ಟು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಅಲ್ಲಿ ಹತ್ತಿರದಲ್ಲಿರುವಂಥ ಎಲ್ಲ ಪುಣ್ಯ ಸ್ಥಳಗಳನ್ನು ನೋಡಬೇಕು ಅಂತ ಬಂದಿದ್ದೀವಿ. ಇವಾಗ ನಾವಿರೋದು ಕಪಿಲ ತೀರ್ಥ, ಒಂದು ದೇವಸ್ಥಾನಕ್ಕೆ ಕಪಿಲೇಶ್ವರ ಸ್ವಾಮಿ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ಸೊ ಇಲ್ಲಿ ಕಪಿಲ ಮುನಿಗಳು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದ್ರಿಂದ ಕಪಿಲೇಶ್ವರ ಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ. ಇಲ್ಲಿ ಶಿವನ ವಿಗ್ರಹ ಇರೋದ್ರಿಂದ ಆ ಒಂದು ಶಿವನ ವಿಗ್ರಹಕ್ಕೆ ಕಪಿಲೇಶ್ವರ ಎಂದು ಕರೆಯುತ್ತಾರೆ. ಸೊ ಈ ಒಂದು ದೇವಸ್ಥಾನ ತಿರುಪತಿಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಅದೇ ತಿರುಮಲದಿಂದ ಒಂದು 25 ಕಿಲೋಮೀಟರ್ ದೂರದ ಆಗುತ್ತೆ. ನಾವು ಕೂಡ ಕಪಿಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಹೊರಗಡೆ ಬಂದ್ವಿ. ಸೊ ಈಗ ನಾವು ಕಪಿಲ ತೀರ್ಥಂ ಹೊರಗಡೆ ಇದ್ದೀವಿ. ಇಲ್ಲಿ ಬಸವಣ್ಣ ಬಂದಿತ್ತು ಹೊರಗಡೆ. ಸೊ ಹಾಗಾಗಿ ಅದಕ್ಕೆ ನಮಸ್ಕಾರ ಹಾಕಿ ನಾವು ಮತ್ತೆ ಅಲ್ಲಿಂದ ಹೊರಟಿದ್ದು ಇಸ್ಕಾನ್ ಟೆಂಪಲ್ಗೆ. ಸೊ ಈ ಒಂದು ಇಸ್ಕಾನ್ ಟೆಂಪಲ್ ಕೂಡ ತಿರುಪತಿಗೆ ಹತ್ತಿರದಲ್ಲಿದೆ. ಅರೌಂಡ್ 3 to 4 ಕಿಲೋಮೀಟರ್ ತಿರುಪತಿಯಿಂದ ದೂರದಲ್ಲಿದೆ. ಸೊ ಈ ಒಂದು ಟೆಂಪಲ್ಲು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೃಷ್ಣ ದೇವಸ್ಥಾನವಾಗಿದ್ದು ಸೊ ಇಲ್ಲೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾವು ಇಲ್ಲಿ ಬಂದು ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಅಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ರು. ಸೊ ಪ್ರಸಾದವನ್ನು ತಿಂದು ಇಲ್ಲಿಂದ ಹೊರಟ್ವಿ. ಇಲ್ಲಿ ಯಾವ ದೇವಸ್ಥಾನದಲ್ಲೂ ಕೂಡ ಒಳಗಡೆ ವಿಡಿಯೋನ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಎಲ್ಲೂ ಕೂಡ ಫೋನ್ ಏನೋ ದೇವಸ್ಥಾನದ ಒಳಗಡೆ ಅಲೋ ಮಾಡಲ್ಲ. ಹಾಗಾಗಿ ಯಾವುದೇ ವಿಡಿಯೋನ ನಾನು ಒಳಗಡೆ ಮಾಡಿಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ನಾನು ವಿಡಿಯೋನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇಸ್ಕಾನ್ ಟೆಂಪಲ್ ಇಂದ ಬಂದಿದ್ದು ಶ್ರೀನಿವಾಸ ಮಂಗಾಪುರ ಅಂತ. ಸೊ ಈ ಒಂದು ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ದೊಡ್ಡದಾಗಿದೆ ದೇವಸ್ಥಾನ. ನೀವು ಇಲ್ಲಿ ನೀವು ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ತೀರೋ ಸೊ ಅದೇ ರೀತಿಯೇ ಈ ಒಂದು ಶ್ರೀನಿವಾಸ ಮಂಗಾಪುರದಲ್ಲೂ ಕೂಡ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಬಹುದು. ಈ ಒಂದು ದೇವಸ್ಥಾನ ಕಲ್ಯಾಣ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂದೇ ಪ್ರಸಿದ್ಧವಾಗಿದೆ. ಯಾಕೆಂದರೆ ಇಲ್ಲಿ ಪದ್ಮಾವತಿ ಹಾಗೆ ವೆಂಕಟೇಶ್ವರ ಸ್ವಾಮಿಯು ಮದುವೆಯಾದ ನಂತರ ಈ ಒಂದು ಊರಿನಲ್ಲಿ ತಂಗಿದ್ದರು ಎಂದು ಪುರಾಣದ ಪ್ರಕಾರ ಇರೋದ್ರಿಂದ ಸೊ ಇಲ್ಲಿ ಯಾರ್ಯಾರು ನವ ವಿವಾಹಿತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಅಥವಾ ಮದುವೆ ಅಡೆತಡೆಗಳಲ್ಲಿ ಏನಾದರೂ ತೊಂದರೆ ಇದ್ರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ತಾರೆ ಎನ್ನುವ ಪ್ರತೀತಿ ಕೂಡ ಇದೆ. ಸೊ ಈ ಒಂದು ದೇವಸ್ಥಾನ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ದೊಡ್ಡದಾಗಿದೆ. ಸೊ ಇಲ್ಲೂ ಕೂಡ ದರ್ಶನ ತುಂಬಾನೇ ಚೆನ್ನಾಗಿತ್ತು ನಮಗೆ ನೋಡೋದಕ್ಕೆ, ಯಾಕಂದ್ರೆ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಇಲ್ಲಿ ಆರಾಮಾಗಿ ದರ್ಶನ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಈ ಒಂದು ದೇವಸ್ಥಾನವು ತಿರುಪತಿಗೆ 12 ಕಿಲೋಮೀಟರ್ ದೂರದಲ್ಲಿದೆ ಅಂತಾನೆ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ಅಲಮೇಲು ಮಂಗಾಪುರ ಪದ್ಮಾವತಿಯ ದೇವಸ್ಥಾನಕ್ಕೆ ನಾವು ಬಂದಿದ್ದು. ಸೊ ಈ ಒಂದು ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇತ್ತು ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಬಿಸಿಲು ಕೂಡ ಇತ್ತು. ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಸೊ ಹಾಗಾಗಿ ಅಲ್ಲೆಲ್ಲೂ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಿಸಿಲಿರೋದ್ರಿಂದ. ಸೊ ಅಲ್ಲಿ ಎಲ್ಲ ನಾವು ದರ್ಶನ ಮಾಡ್ಕೊಂಡು ಬರೋದ್ರಲ್ಲಿ ಈವ್ನಿಂಗ್ ಆಗೋಗಿತ್ತು. ಸೊ ಹಾಗಾಗಿ ಅಲ್ಲೇ ನಾವು ಟೀ ಕುಡಿಯೋಣ ಅಂತ ಟೀನು ಕೂಡ ಕುಡಿದು ನಾವು ನೆಕ್ಸ್ಟ್ ಬಂದಿದ್ದು ತಿರುಪತಿಯ ಗೋವಿಂದರಾಜ ಸ್ವಾಮಿಯ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲೂ ಕೂಡ ಏನೋ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಆನೆಗಳೆಲ್ಲ ಇತ್ತು. ಸೊ ಅಲ್ಲೂ ನಾವು ಆನೆಯ ಆಶೀರ್ವಾದವನ್ನು ತಗೊಂಡು ನಾವು ಅಲ್ಲಿ ಗೋವಿಂದರಾಜ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನು ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ನಮಗೆ ದರ್ಶನ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಗೋವಿಂದರಾಜ ಸ್ವಾಮಿಯ ದೇವಸ್ಥಾನದಲ್ಲಿ. ಸೊ ಈ ಒಂದು ಗೋವಿಂದರಾಜ ಸ್ವಾಮಿ ಏನು ವೆಂಕಟೇಶ್ವರ ಸ್ವಾಮಿಯ ಸಹೋದರ ಅಂತಲೇ ಹೇಳ್ತಾರೆ. ಸೊ ಕೊನೆಯದಾಗಿ ನಾವು ಈ ಒಂದು ದೇವಸ್ಥಾನವನ್ನು ದರ್ಶನವನ್ನು ಪಡೆದು ಆನೆ ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ನಾವು ಆಶೀರ್ವಾದ ತಗೊಂಡಿದ್ದು. ಹಾಗೆ ಅಲ್ಲಿ ನಾವು ಹೋಗಿರೋ ಟೈಮಿಂಗ್ಸಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತ್ಕೊಂಡು ಎಲ್ಲ ನಾವು ಆನೆಗಳು ಹಾಗೆ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ದೇವಸ್ಥಾನವನ್ನು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಈ ರೀತಿ ಎಲ್ಲ ದೇವರ ದರ್ಶನವನ್ನು ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಕೊನೆಯದಾಗಿ ನಾವು ಬಂದಿದ್ದು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ. ಸೊ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಎಲ್ಲ ದೇವಸ್ಥಾನವನ್ನು ನೋಡಿ ಕೊನೆಯದಾಗಿ ಬರಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವ ದೇವಸ್ಥಾನಕ್ಕೂ ಕೂಡ ಹೋಗಬಾರ್ದು. ಸೊ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್.